ಇನ್ನು ಚಿಕ್ಕಮಗಳೂರಿನಲ್ಲಿ ಬಿಜೆಪಿ ಪಾಳ್ಯಕ್ಕೆ ಶಾಕ್ ಕೊಟ್ಟಿದೆ ಕಾಂಗ್ರೆಸ್. ಬಿಜೆಪಿ ಅಭ್ಯರ್ಥಿಯ ವಿರುದ್ಧ ಕಾಂಗ್ರೆಸ್ನಿಂದ ಜಯಪ್ರಕಾಶ್ ಹೆಗ್ಡೆ ಅವರು ಸ್ಪರ್ಧಿಸಲಿದ್ದಾರೆ ಅನ್ನುವಂತ ಚರ್ಚೆ. ಜಯಪ್ರಕಾಶ್ ಹೆಗ್ಡೆ ಕೈ ಅಭ್ಯರ್ಥಿಯಾಗೋದು ಬಹುತೇಕ ಖಚಿತವಾಗ್ತಾ ಇದೆ. ಈ ಹಿಂದೆ ಒಂದು ಬಾರಿ ಸಂಸದರಾಗಿದ್ದಂತ ಜಯಪ್ರಕಾಶ್ ಹೆಗ್ಡೆ ಅವರು ಮತ್ತೆ ಹಿಂದುಳಿದ ಆಯೋಗದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದಂತ ಇವರಿಗೆ ಕಾಂಗ್ರೆಸ್ ಟಿಕೆಟ್ ಬಹುತೇಕ ಫಿಕ್ಸ್ ಎನ್ನಲಾಗ್ತಾ ಇದೆ. ಇವತ್ತು ಸಂಜೆ ಕಾಂಗ್ರೆಸ್ ಸೇರ್ಪಡೆಯಾಗಲಿದ್ದಾರೆ ಜಯಪ್ರಕಾಶ್ ಹೆಗಡೆ. ಸಾಮಾಜಿಕ ಜಾಲತಾಣದಲ್ಲಿ ಕಾಂಗ್ರೆಸ್ ಮುಖಂಡರಿಂದ ಮಾಹಿತಿ ಹೊರಬಿದ್ದಿದೆ. ಹೆಗ್ಡೆ ಹೆಸರಲ್ಲಿ ಪೋಸ್ಟ್ ಮಾಡಿಕೊಂಡಿದ್ದಾರೆ ಕಾಂಗ್ರೆಸ್ನ ಮುಖಂಡರು. ಜಯಪ್ರಕಾಶ್ ಹೆಗ್ಡೆ ಅವರಿಗೆ ಕೈ ಅಭ್ಯರ್ಥಿಯಾಗೋದು ಬಹುತೇಕ ಖಚಿತವಾಗ್ತಾ ಇದೆ. ನೀವು ಅದೇ ಟ್ವೀಟ್ ಅನ್ನು ಕೂಡ ನೋಡ್ತಾ ಇದ್ದೀರಾ. ಇವತ್ತು ಸಂಜೆ ಕಾಂಗ್ರೆಸ್ಗೆ ಸೇರ್ಪಡೆಯಾಗ್ತಾರೆ ಜಯಪ್ರಕಾಶ್ ಹೆಗ್ಡೆ ಅವರು ಅನ್ನುವಂಥದ್ದು ಮಾಹಿತಿ. ಆ ಮೂಲಕ ಒಂದ್ ಕಡೆ ಕೇಂದ್ರ ಸಚಿವೆ ಶೋಭಾ ವಿರುದ್ಧ ಬಿಜೆಪಿ ಕಾರ್ಯಕರ್ತರು ರೆಬಲ್ ಆಗಿದ್ದಾರಲ್ಲ, ಅವರಿಗೆ ಒಂದ್ ರೀತಿ ಶಾಕ್ ಕೊಟ್ಟಂತಾಗಿದೆ. ಅಂದ್ರೆ ಬಿಜೆಪಿಗೆ ಈಗ ಚಿಕ್ಕಮಗಳೂರಿನಲ್ಲಿ ಯಾವ ಅಭ್ಯರ್ಥಿಯನ್ನ ಕಣಕ್ಕಿಳಿಸಬೇಕು ಅನ್ನುವಂತ ಗೊಂದಲ ಇದ್ದೇ ಇದೆ. ಆದ್ರೆ ಕಾಂಗ್ರೆಸ್ಗೆ ಈ ಒಂದು ಗೊಂದಲ ಈಗ ಇಲ್ಲ ಅನ್ಸುತ್ತೆ. ಜಯಪ್ರಕಾಶ್ ಹೆಗ್ಡೆ ಅವರನ್ನ ಕಣಕ್ಕಿಳಿಸಿದ್ದೇ ಆದಲ್ಲಿ ಅವರು ಗೆಲ್ಲಬಹುದು ಅನ್ನುವಂತ ಸಾಧ್ಯತೆ ಚರ್ಚೆಗಳಾಗ್ತಾ ಇದ್ದಾವೆ. ಹಾಗಾಗಿ ಬಿಜೆಪಿಯಿಂದ ಹಾಗಾದ್ರೆ ಯಾರು ಕಣಕ್ಕಿಳಿತಾರೆ ಅಂತ ಒಂದ್ ಕಡೆ ಸಿ.ಟಿ. ರವಿ ಮತ್ತೆ ಇತ್ತ ಶೋಭಾ ಕರಂದ್ಲಾಜೆ ಅವರ ಮಧ್ಯೆ ಒಂದಷ್ಟು ಪೈಪೋಟಿ. ಶೋಭಾ ಕರಂದ್ಲಾಜೆ ಅವರ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕಾರ್ಯಕರ್ತರು ಗೋ ಬ್ಯಾಕ್ ಶೋಭಕ್ಕ ಅಂತ ಅಭಿಯಾನ ಚಳುವಳಿಯನ್ನ ಮಾಡುವ ಮೂಲಕ ಅವರ ವಿರುದ್ಧ ಆಕ್ರೋಶ ಹೊರ ಹಾಕ್ತಾ ಇದ್ದಾರೆ. ಬಿಜೆಪಿಯಲ್ಲಿ ಇಷ್ಟೊಂದು ಗೊಂದಲಗಳಿದ್ದಾವೆ ಅಭ್ಯರ್ಥಿಯ ಆಯ್ಕೆಯ ವಿಚಾರಕ್ಕೆ, ಚಿಕ್ಕಮಗಳೂರು ಕ್ಷೇತ್ರದ ವಿಚಾರದಲ್ಲಿ. ಆದರೆ ಕಾಂಗ್ರೆಸ್ ಒಂದು ರೀತಿ ನಿರಾಳ ಆದಂತಾಗಿದೆ. ಜಯಪ್ರಕಾಶ್ ಹೆಗ್ಡೆ ಅವರನ್ನೇ ಈ ಒಂದು ಚಿಕ್ಕಮಗಳೂರು ಕ್ಷೇತ್ರಕ್ಕೆ ಅಭ್ಯರ್ಥಿಯನ್ನಾಗಿ ಟಿಕೆಟ್ ಘೋಷಣೆ ಮಾಡಬಹುದು. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಾಜ್ಕುಮಾರ್ ಫೋನ್ ಸಂಪರ್ಕದಲ್ಲಿದ್ದಾರೆ. ರಾಜ್ಕುಮಾರ್, ಈಗ ಕಾಂಗ್ರೆಸ್ಗೆ ಒಂದು ರೀತಿಯಾಗಿ ನಿರಾಳತೆ ಕಂಡುಬಂದಂತೆ ಕಾಣಿಸ್ತಾ ಇದೆ. ಜಯಪ್ರಕಾಶ್ ಹೆಗ್ಡೆ ಅವರು ಇವತ್ತು ಕಾಂಗ್ರೆಸ್ ಸೇರ್ಪಡೆ ಆಗಿದ್ದೇ ಆದಲ್ಲಿ ಚಿಕ್ಕಮಗಳೂರು ಕ್ಷೇತ್ರದಿಂದ ಜಯಪ್ರಕಾಶ್ ಹೆಗ್ಡೆ ಅವರಿಗೆ ಟಿಕೆಟ್ ಸಿಗುವ ಸಾಧ್ಯತೆಗಳೇ ಹೆಚ್ಚು ಅಂತ ಏನೆಲ್ಲ ಡೀಟೇಲ್ಸ್ ಇದೆ? ಖಂಡಿತವಾಗ್ಲೂ ಸೌಖ್ಯ. ಏನು ಅಂತ ಹೇಳಿದ್ರೆ, ಇಷ್ಟು ದಿನ ಎರಡೂ ರಾಷ್ಟ್ರೀಯ ಪಕ್ಷದಲ್ಲಿ ಟಿಕೆಟ್ಗಾಗಿ ಕಾದಾಟ ಗುದ್ದಾಟ ನಡೀತಾನೆ ಇತ್ತು. ಅಲ್ಲದೆ ಸೋಷಿಯಲ್ ಮೀಡಿಯಾಗಳಲ್ಲೂ ಸಹ ಗೋ ಬ್ಯಾಕ್ ಅಭಿಯಾನ ನಡೀತಾ ಇತ್ತು. ಎರಡೂ ರಾಜಕೀಯ ಪಕ್ಷ ಸೇರಿದಂತೆ ಸ್ಥಳೀಯರಿಗೆ ಈ ಬಾರಿ ಟಿಕೆಟ್ ನೀಡಬೇಕು ಎಂಬ ಆಗ್ರಹಗಳು ಕೇಳ್ಬರ್ತಾ ಇದ್ದಂತ ಬೆನ್ನಲ್ಲೇ ಈಗ ಸ್ವಲ್ಪ ಕಾಂಗ್ರೆಸ್ನಲ್ಲಿ ನಿಟ್ಟುತ್ತಿರೋ ಹಾಗೂ ನಿರಾಳತೆ ಕಂಡು ಬರ್ತಾ ಇದೆ ಅಂತ ಹೇಳ್ಬೋದು. ಆದ್ರೆ ಇಲ್ಲೂ ಕೂಡ ಕಳೆದ ಒಂದು ವಾರದಿಂದ ಸ್ಥಳೀಯರಿಗೆ ಟಿಕೆಟ್ ನೀಡಬೇಕು ಎಂಬ ಚರ್ಚೆಗಳು, ಸಭೆಗಳು ನಡೆಯುತ್ತಿರುವ ಬೆನ್ನಲ್ಲೇ ಈಗ ಕೆಲ ಮುಖಂಡರು ಜಯಪ್ರಕಾಶ್ ಹೆಗ್ಡೆ ಅವರು ಕಾಂಗ್ರೆಸ್ ಇಂದು 4 ಗಂಟೆಗೆ ಸೇರ್ಪಡೆ ಆಗ್ತಾರೆ ಎಂಬ ಮಾಹಿತಿಯನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಂಡಿರುವಂತದ್ದು. ಯಾಕೆ ಅಂತ ಹೇಳಿದ್ರೆ, ಕಳೆದ ವಾರ ಶೃಂಗೇರಿ ಆಗಿರ್ಬೋದು, ಕೊಪ್ಪ ಆಗಿರ್ಬೋದು, ಈ ಭಾಗದಲ್ಲಿ ಏನು ಕಾಂಗ್ರೆಸ್ನ ವಕ್ತಾರರಾಗಿರುವಂತಹ ಸುಧೀರ್ ಕುಮಾರ್ ಮುರಳ್ಳಿ ಅವರಿಗೆ ಟಿಕೆಟ್ ಕೊಡಿಸ್ಬೇಕು ಎಂಬ ಚರ್ಚೆಗಳು ಸಾಕಷ್ಟು ನಡೆದಿರುವಂತದ್ದು. ಅಲ್ಲದೆ ಮುಖಂಡರುಗಳು ಸಹ ಈಗಾಗಲೇ ಸಿಎಂ ಅವ್ರನ್ನ ಭೇಟಿಯಾಗಿ ಇವರಿಗೆ ಈ ಬಾರಿ ನೀವು ಟಿಕೆಟ್ ಕೊಡಬೇಕು, ಯಾರಿಗೂ ಬೇರೆಯವರಿಗೆ ಟಿಕೆಟ್ ಕೊಡಬಾರ್ದು ಎಂಬ ಮಾತುಗಳನ್ನ ಸಹ ಹೇಳಿದ್ರು. ಇದರ ಬೆನ್ನಲ್ಲೇ ಈಗ ಜಯಪ್ರಕಾಶ್ ಹೆಗಡೆ ಅವರು ಏನು ಪಕ್ಷ ಸೇರ್ಪಡೆ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇರುವಂತದ್ದು. ಅಲ್ಲದೆ ಈಗಾಗಲೇ ಬಿಜೆಪಿಯಲ್ಲಿಯೂ ಸಹ ಶೋಭಾ ಗೋ ಬ್ಯಾಕ್ ಅಭಿಯಾನ ನಡೀತಾ ಇರುವಂತದ್ದು. ಇಲ್ಲಿವರೆಗೂ ಕೂಡ ಅದು ನಡೀತಾನೆ ಇರುವಂತದ್ದು. ಆದ್ರೆ ಬಿಜೆಪಿಯಲ್ಲಿ ಈ ಕ್ಷೇತ್ರಕ್ಕೆ ಯಾವ ಅಭ್ಯರ್ಥಿ ಆಯ್ಕೆಯಾಗಿ ಬರ್ತಾರೆ ಎಂಬುದು ಇನ್ನೂ ಕೂಡ ಗೊಂದಲ ಆಗಿರುವಂತದ್ದು. ಆದ್ರೆ ಒಂದಂತೂ ಸ್ಪಷ್ಟ ಆಗ್ತಾ ಇರುವಂತದ್ದು, ಕಾಂಗ್ರೆಸ್ ಪಕ್ಷದಿಂದ ಬಹುತೇಕ ಜಯಪ್ರಕಾಶ್ ಹೆಗ್ಡೆ ಅವರು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಿಂದ ಕಣಕ್ಕಿಳಿತಾರೆ ಎಂಬ ಚರ್ಚೆಗಳು ಈಗಾಗಲೇ ನಡೀತಾ ಇರುವಂತದ್ದು. ಒಂದು ವೇಳೆ ಶೋಭಾ ಅವರಿಗೆ ಟಿಕೆಟ್ ಆದ್ರೆ, ಏನು ಜಯಪ್ರಕಾಶ್ ಹೆಗಡೆಗೆ ಕಾಂಗ್ರೆಸ್ ನಿಂದನೇ ಟಿಕೆಟ್ ಆದ್ರೆ ಉತ್ತಮ ಫೈಟ್ ಇರುತ್ತೆ ಎಂಬ ಚರ್ಚೆಗಳು ಈಗಾಗಲೇ ಕ್ಷೇತ್ರಾದ್ಯಂತ ಮಾತುಕತೆ ಪ್ರಾರಂಭವಾಗಿರುವಂತದ್ದು. ಒಂದು ರೀತಿಯ ಟಫ್ ಚುನಾವಣೆ ಆಗಿರ್ತದೆ ಇದು. ಯಾರು ಬೇಕಾದ್ರೂ ಗೆಲ್ಬಹುದು ಎಂಬ ಚರ್ಚೆಗಳು ಸಹ ಈಗ ಆಗ್ತಾ ಇರುವಂತದ್ದು. ಈಗಾಗಲೇ ಕೆಲ ಏನು ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಸಂತಸವನ್ನು ಸಹ ವ್ಯಕ್ತಪಡಿಸ್ತಾ ಇರುವಂತದ್ದು. ಯಾಕೆ ಅಂತ ಹೇಳಿದ್ರೆ, ಇವತ್ತು ಸಂಜೆ 4 ಗಂಟೆಗೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆದ ನಂತರ ಸಾಕಷ್ಟು ಬೆಳವಣಿಗೆಗಳು ಈ ಕ್ಷೇತ್ರದಲ್ಲಿ ನಡೆಯುವ ಸಾಧ್ಯತೆ ಇದೆ. ಅಲ್ಲದೆ ಈ 4 ಗಂಟೆ ನಂತರನೇ ಇವರು ಇವರೇನ ಈ ಅಭ್ಯರ್ಥಿ ಎಂಬ ಘೋಷಣೆ ಮಾಡುವ ಸಾಧ್ಯತೆನೂ ಇದೆ ಎಂಬ ಮಾತುಗಳನ್ನ ಸಹ ಹೇಳ್ತಾ ಇರುವಂತದ್ದು. ಆದ್ರೆ ಸುಧೀರ್ ಕುಮಾರ್ ಮುರಳಿ ಅವರ ಅಭಿಮಾನಿಗಳಿರ್ಬೋದು, ಆ ಭಾಗದ ಕಾರ್ಯಕರ್ತರು ಇರ್ಬೋದು, ಮುಂದೆ ಯಾವ ರೀತಿ ತೀರ್ಮಾನ ತಗೊಂತಾರೆ, ಈಗಾಗಲೇ ನಮಗೂ ಟಿಕೆಟ್ ಬೇಕು ಎಂಬ ಪಟ್ಟು ಹಿಡಿದು ಸಹ ಕೊಟ್ಟಿರುವಂತದ್ದು. ಆದ್ರೆ ಎಲ್ಲೋ ಒಂದು ರೀತಿ ಗೊಂದಲದ ವಾತಾವರಣ ನಿರ್ಮಾಣ ಆಗುತ್ತೆ. ಮುಂದೆ ಇದು ಕಾಂಗ್ರೆಸ್ ಪಕ್ಷಕ್ಕೆ ಬಿಸಿ ತುಪ್ಪವಾಗಿ ಪರಿಣಮಿಸುವ ಸಾಧ್ಯತೆ ಇದೆ. ಆದ್ರೆ ರಾಜ್ಯ ನಾಯಕರು ಕುಳಿತು ಈ ಸಮಸ್ಯೆಯನ್ನು ಯಾವ ರೀತಿ ಬಗೆಹರಿಸ್ತಾರೆ ಎಂಬುದನ್ನು ಸಹ ಕಾದು ನೋಡ್ಬೇಕಾಗುತ್ತೆ. ಓಕೆ, ಥ್ಯಾಂಕ್ ಯು ರಾಜ್ಕುಮಾರ್ ನಿಮ್ಮೆಲ್ಲ ಡೀಟೇಲ್ಸ್ಗೆ.